ವಿರಾಜ್ ಮೇಲೆ ಅಟ್ಯಾಕ್ ಮಾಡಕ್ ಹೋದ ಭರತ್ಗೆ ಅಡ್ಡ ಬಂದ ಗಣೇಶ್ ಅವನ್ ಮುಖಕ್ಕೆ ಬಲವಾಗಿ ಪಂಚ್ ಮಾಡ್ದ. ಏಯ್, ಯಾರೋ ನೀನು, ನನ್ ಮೈ ಮುಟ್ಟೋಷ್ಟು ಧೈರ್ಯನ ನಿನ್ಗೆ ಅಂತ ನೋವು ಆಕ್ರೋಶದಿಂದ ಭರತ್ ಹೊಡೆಯೋಕ್ ಬಂದಾದಾಗ ಗಣೇಶ್ ಅವನ್ ಕೈ ಹಿಡಿದು ಬೆಂಡ್ ಮಾಡ್ದ. ಲುಕ್ ಸರ್, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಸುರಭಿ ಮೇಡಮ್ ಬಾಡಿಗಾರ್ಡ್. ಯಾರಾದ್ರೂ ನಮ್ಮ ಮೇಡಮ್ನ ಅಥವಾ ಅವ್ರ ಹಸ್ಬೆಂಡ್ನ ಟಚ್ ಮಾಡೋಕ್ ಬಂದ್ರೆ ಅವ್ರನ್ನ ತಡೆಯೋದು ನನ್ನ ಡ್ಯೂಟಿ ಅಂತ ಹೇಳ್ತಾ ಕೊಸಾಡ್ತಿದ್ದ ಭರತ್ ಕೈಯನ್ನ ಬಿಟ್ಟ. ನೋವು ಮತ್ತೆ ಸಿಟ್ಟಿಂದ ತನ್ನೆದುರು ನಿಂತಿರೋ 6 ಫೀಟ್ ಎತ್ತರದ ಆಜಾನುಬಾಹು ಗಣೇಶ್ನ ನೋಡಿ ಭರತ್ಗೆ ಸ್ವಲ್ಪ ಭಯ ಆಯಿತು. ಅವನ ಹೆದರಿಕೆ ನೋಡಿ ವಿರಾಜ್ ಮತ್ತೆ ಸುರಭಿಗೆ ನಗು ಬಂತು. ಭರತ್ ಉರಿಗಣ್ಣಿಂದ ಅವ್ರನ್ನ ನೋಡ್ತಾ, ತುಂಬಾ ಮೆರಿಬೇಡ ಸುರಭಿ, ಎಕ್ಸಿಬಿಷನ್ ತನಕ ಮಾತ್ರ ಈ ಜಾಬ್, ನಂತರ ನಿನ್ ಕೈಲಿ ಏನೂ ಇರಲ್ಲ. ಎಕ್ಸಿಬಿಷನಲ್ಲಿ ನೀನ್ ಸೋಲ್ತಿಯಲ್ಲ, ಆಗ ನಿನ್ನ ವೆಲ್ಕಮ್ ಮಾಡೋಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಈ ಲಕ್ಸುರಿಯಸ್ ಲೈಫ್ನ ಎಂಜಾಯ್ ಮಾಡು. ಅದು ಹೇಗೆ ನಿನ್ನ ಡಿಸೈನ್ಸ್ ಎಕ್ಸಿಬಿಷನ್ನಲ್ಲಿ ಪ್ರೆಸೆಂಟ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹಲ್ ಕಡಿತಾ ಹೇಳ್ದ. ಆಗ ಗಣೇಶ್ ಅವನನ್ನ ದೂರ ತಳ್ತಾ, ಮಿಸ್ಟರ್ ಭರತ್, ನಮ್ ಮೇಡಮ್ಗೆ ವಾರ್ನ್ ಮಾಡಿದ್ರೆ ನಿಮ್ ಕೈಕಾಲ್ ಮುರಿಬೇಕಾಗತ್ತೆ. ಸುಮ್ಮನೆ ಇಲ್ಲಿಂದ ಹೋದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಂತ ಹೇಳ್ತಾ ಕಿಲ್ಲಿಂಗ್ ಲುಕ್ ಕೊಟ್ಟ. ಗಣೇಶ್ ಮಾತು ಕೇಳಿ ವಿರಾಜ್ಗೆ ಅವನ ಮೇಲೆ ಪ್ರೌಡ್ ಫೀಲ್ ಆಯ್ತು. ಹೇಮಂತ್ ಸರಿಯಾಗಿರೋ ವ್ಯಕ್ತಿನ ಚೂಸ್ ಮಾಡಿದಾನೆ ಅಂತ ಮನ್ಸಲ್ಲೇ ಅನ್ಕೊಂಡ. ಎಲ್ರೂ ಸೇರಿ ಅವಮಾನ ಮಾಡಿದ ಮೇಲೂ ಭರತ್ಗೆ ಅಲ್ಲಿರೋಕೆ ಮನ್ಸಾಗ್ಲಿಲ್ಲ. ತಕ್ಷಣ ತನ್ನ ಕಾರ್ ಒಳಗೆ ಹೋಗಿ ಕೂತ್ಕೊಂಡು ಸೇಡಿನಿಂದ ಸುರಭಿ ಮತ್ತೆ ವಿರಾಜ್ನ ನೋಡ್ತಾ, ಈಗ ನಾನು ಹೋಗ್ತಾ ಇದ್ದೀನಿ, ಬಟ್ ಮತ್ತೆ ಬಂದು ನಿಮ್ಮನ್ನ ಇಲ್ಲಿಂದ ಕಳಿಸ್ತೀನಿ, ಜಸ್ಟ್ ವೇಟ್ ಅಂಡ್ ಸಿ ಅಂದು ರೋಷದಲ್ಲಿ ಕಾರ್ ಸ್ಟಾರ್ಟ್ ಮಾಡ್ದ. ಎಕ್ಸಿಬಿಷನ್ ಅಲ್ಲಿ ಪ್ರೆಸೆಂಟ್ ಮಾಡೋ ಡಿಸೈನ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಇಂದ ವರ್ಕ್ ಮಾಡ್ತಾ ಇದ್ದ ಸುರಭಿಗೆ ದಿನಗಳು ಕಳೆದಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅವಳ ಡೆಡಿಕೇಶನ್ ವಿರಾಜ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. ಹಾಗೆ ಪ್ರತಿ ಕೆಲ್ಸಕ್ಕೂ ಹೆಂಡ್ತಿ ತನ್ನ ಸಜೆಷನ್ ಕೇಳಿದಾಗ ಅವನ ಮನ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಸುರಭಿಗೆ ವಿರಾಜ್ ಮೇಲೆ ಪ್ರೀತಿ ಇಲ್ದೇ ಇದ್ರೂ ಗಂಡ ಅನ್ನೋ ಅಭಿಮಾನ, ಗೌರವ ಇತ್ತು. ಹೀಗೆ ಜೊತೆಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಅರಿವಿಲ್ಲದೇನೆ ಒಬ್ರಿಗೊಬ್ರು ಇನ್ನೂ ಹತ್ರವಾಗ್ತಾ ಇದ್ರು. ಒಂದಿನ ಮಧ್ಯಾಹ್ನ ವಿರಾಜ್ ಮೊಬೈಲ್ಗೆ ಯಾರ್ದೋ ಕಾಲ್ ಬಂತು. ಆ ಕಾಲ್ ನೋಡುತ್ತಿದ್ದ ಹಾಗೆ ಅವನ ಮುಖ ಸೀರಿಯಸ್ ಆಯ್ತು. ಕಾಲ್ ರಿಸೀವ್ ಮಾಡಿ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಮಾತಾಡ್ದ. ನಂತರ ಕಾಲ್ ಕಟ್ ಮಾಡಿ ಸುರಭಿ ಹತ್ರ ಹೋಗಿ, ಸುರಭಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಆಫೀಸಿಂದ ಹೊರಗಡೆ ಹೋದ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ಆಫೀಸ್ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಕಾರ್ ಬಂದು ನಿಲ್ತು. ವಿರಾಜ್ ಸೈಲೆಂಟಾಗಿ ಆ ಕಾರ್ ಒಳಗೆ ಹೋಗಿ ಕೂತ್ಕೊಂಡ. ಅರ್ಧ ಗಂಟೆ ನಂತರ ಸಿಟಿಲಿರೋ ಅಜಂತಾ 7 ಸ್ಟಾರ್ ಹೋಟೆಲ್ನ ಕಾರ್ನರ್ ಸೀಟಲ್ಲಿ ವಿರಾಜ್ ಮತ್ತೆ ರಘುನಾಥ್ ಕಶ್ಯಪ್ ಕೂತಿದ್ರು. ವಿರಾಜ್ ತನ್ನ ಮುಂದೆ ಇರೋ ಕಾಫಿ ಕಪ್ಪನ್ನ ನೋಡ್ತಾ ಸೈಲೆಂಟಾಗಿ ಕೂತಿದ್ದ. ವಿರಾಜ್, ನಾನು ಹೇಳಿದ್ರ ಬಗ್ಗೆ ಏನು ಡಿಸೈಡ್ ಮಾಡಿದೆ ಅಂತ ರಘುನಾಥ್ ಸೀರಿಯಸ್ ಆಗಿ ಕೇಳಿದಾಗ ವಿರಾಜ್ ಕೂಡ ಅಷ್ಟೇ ಸೀರಿಯಸ್ ಆಗಿ, ನನ್ನ ಡಿಸಿಷನ್ ಚೇಂಜ್ ಆಗಲ್ಲ ಮಿಸ್ಟರ್ ರಘುನಾಥ್, ನಾನು ಅವತ್ತೇ ಹೇಳಿದೆ ತಾನೆ ಬರಲ್ಲ ಅಂತ, ಮತ್ತ್ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ಪದೇ ಪದೇ ಕಾಲ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ರೂಢಾಗಿ ಹೇಳ್ದ. ರಘುನಾಥ್ ನಿಟ್ಟುಸಿರು ಬಿಡ್ತಾ, ನಾನು ಸ್ವಲ್ಪ ದಿನ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ, ಹೋಗೋಕ್ಕೂ ಮುಂಚೆ ನಿನ್ನ ಡಿಸಿಷನ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ವಿರಾಜ್, ನೀವು ಆರಾಮಾಗಿ ಹೋಗಿ ಬನ್ನಿ, ನನ್ನ ಡಿಸಿಷನ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗೆ ಹೇಳ್ದ. ವಿರಾಜ್, ನಾನು ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನಗೋಸ್ಕರ ದೊಡ್ಡ ಬಂಗ್ಲೆ, ಬ್ರ್ಯಾಂಡೆಡ್ ಕಾರ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಬಂಗ್ಲೆ ತುಂಬ ಸರ್ವೆಂಟ್ಸ್ ಇದ್ದಾರೆ. ನೀನು ಕಣ್ಣಲ್ಲಿ ಹೇಳಿದ್ದನ್ನ ತಲೆ ತಗ್ಗಿಸ್ಕೊಂಡು ಮಾಡ್ತಾರೆ. ಆ್ಯಂಡ್ ರಿಸರ್ವ್ ಬ್ಯಾಂಕಲ್ಲಿ $1 ಮಿಲಿಯನ್ ಹಣ ನಿನ್ನ ಹೆಸರಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಇಷ್ಟೆಲ್ಲ ಫೆಸಿಲಿಟಿ ಇದ್ರೂ ನೀನು ಯಾಕೆ ಯಾರದೋ ಕೈ ಕೆಳಗೆ ಕೆಲಸ ಮಾಡ್ತಾ ಇದೆಯಾ? ನೀನು ರಾವ್ ಫ್ಯಾಮಿಲಿ ಅಳಿಯಾಗಿ ತುಂಬ ಅವಮಾನ ಫೇಸ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಬಿಟ್ಬಿಡು ಇದನ್ನೆಲ್ಲ ಅಂತ ಸ್ಯಾಡ್ ವಾಯ್ಸಲ್ಲಿ ಹೇಳ್ದ. ತನ್ನ ತಂದೆ ಮಾತು ಕೇಳಿ ವಿರಾಜ್ ಜೋರಾಗಿ ನಗೋಕ್ ಶುರು ಮಾಡ್ದ. ಅವನು ಯಾಕೆ ಹೀಗೆ ನಗ್ತಾ ಇದ್ದಾನೆ ಅಂತ ರಘುನಾಥ್ಗೆ ಅರ್ಥ ಆಗಲಿಲ್ಲ. ಅವನು ಕನ್ಫ್ಯೂಷನ್ನಿಂದ ನೋಡ್ತಾ ಇರೋದು ನೋಡಿ ವಿರಾಜ್ ತನ್ನ ನಗು ಕಂಟ್ರೋಲ್ ಮಾಡ್ಕೊಳ್ತಾ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ಹಣದ ಆಸೆ ತೋರಿಸಿದ್ರೆ ನಾನು ಬಾಯ್ ಬಿಟ್ಕೊಂಡು ಬಂದ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ನನ್ನದಲ್ಲದೆ ಇರೋ ಜಾಗಕ್ಕೆ ನಾನು ಬಂದರೆ ತಾತ ಎಲ್ಲ ಆಸ್ತಿನೂ ನನ್ನ ಕೈ ಕೊಡ್ತಾರೆ. ಆಗ ನಾನು ನಿಮಗೆ ಪಾಕೆಟ್ ಮನಿ ಕೊಡೋ ಪರಿಸ್ಥಿತಿ ಬರ್ಬೋದು. ಅದು ನಿಮಗೂ ಗೊತ್ತು ತಾನೆ ಅಂತ ಕೇಳಿದಾಗ ರಘುನಾಥ್ ಮುಖದಲ್ಲಿ ಯಾವ ಚೇಂಜಸ್ಸು ಕಾಣಿಸ್ಲಿಲ್ಲ. ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದವರು,
ನಾವೀಗ ಕೂತಿರೋ ಹೋಟೆಲ್ ಕೂಡ ನಾನು ನಿನಗೋಸ್ಕರ ಪರ್ಚೇಸ್ ಮಾಡಿರೋದು. ಮುಂದೆ ಯಾವಾಗಲಾದರೂ ನಿನಗೆ ಅವಶ್ಯಕತೆ ಇದ್ದರೆ ಲಾಸ್ಟ್ ಫ್ಲೋರಲ್ಲಿರೋ ರೂಮಿಗೆ ಬರ್ಬೋದು. ಅಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂದಾಗ ವಿರಾಜ್ಗೆ ಕೋಪ ಸರ್ರಂತ ನೆತ್ತಿಗೇರ್ತು. ನೀವು ಯಾವತ್ತೂ ಬದಲಾಗಲ್ಲ. ಅವತ್ತು ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ. ಎಲ್ರೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರನ್ನ ನಿಮ್ಮ ತಾಳಕ್ಕೆ ಕುಣಿಸೋದೇ ಅಲ್ವಾ ನಿಮ್ಮ ಗುಣ. ಬಟ್ ನಾನು ಯಾವತ್ತೂ ನಿಮ್ಮ ಕಂಟ್ರೋಲಿಗೆ ಬರಲ್ಲ. ಐ ಆಮ್ ಅ ಫ್ರೀ ಬರ್ಡ್ ಅಂತ ಹೇಳ್ತಾ ಮೇಲಕ್ಕೆದ್ದು ನಿಂತ. ನಿಂತ್ಕೋ ವಿರಾಜ್ ಅಂತ ಅವನನ್ನು ತಡೆದು ಭಾರವಾದ ಧ್ವನಿಯಲ್ಲಿ, ನಾನೀಗ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನನಗೆ ನಿನ್ನ ಹೆಲ್ಪಿನ ಅವಶ್ಯಕತೆ ಇದ್ದರೆ ಕಾಲ್ ಮಾಡ್ತೀನಿ. ಅಕಸ್ಮಾತ್ ನಾನು ಕಾಲ್ ಮಾಡಲಿಲ್ಲ ಅಂದರೆ ನೀನು ನನ್ನ ಶಾಶ್ವತವಾಗಿ ಮರ್ತುಬಿಡು ಅಂದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಅವನು ರಿಯಾಕ್ಟ್ ಮಾಡೋಕ್ಕೆ ಮೊದಲೇ ರಘುನಾಥ್ ಸ್ವಲ್ಪ ಮೆತ್ತನೆ ಧ್ವನಿಯಲ್ಲಿ ಮಾತು ಮುಂದುವರಿಸ್ತಾ, ನೀನು ನಮ್ಮ ಫ್ಯಾಮಿಲಿಗೆ, ಐ ಮೀನ್ ಕಶ್ಯಪ್ ಫ್ಯಾಮಿಲಿಗೆ ಸೇರಿದವನು ಅನ್ನೋದನ್ನಾಗಲಿ ಅಥವಾ ನಿನ್ನ ಪಾಸ್ಟ್ ಬಗ್ಗೆ ಆಗಲಿ ಯಾರಿಗೂ ಹೇಳಬೇಡ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಅಂತ ಹೇಳಿದಾಗ ವಿರಾಜ್ಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಮತ್ತೆ ನಿಲ್ಲೋದಕ್ಕೂ ಮನಸ್ಸಾಗದೆ 4 ಹೆಜ್ಜೆ ಹೋದೋನು ಒಂದು ಸಲ ಏನೋ ಅನಿಸಿ ಹಿಂದೆ ತಿರುಗಿ ತನ್ನ ತಂದೆ ಕಡೆ ನೋಡ್ದ. ರಘುನಾಥ್ ಕಣ್ಗಳು ರೆಪ್ಪೆ ಮಿಟಕಿಸದೆ ತನ್ನ ಮಗನ್ನೇ ನೋಡ್ತಾ ಇತ್ತು. ಕಸಿವಿಸಿಯಿಂದ ತಕ್ಷಣ ವಿರಾಜ್ ತನ್ನ ದೃಷ್ಟಿ ಬದಲಾಯಿಸಿ ಅಲ್ಲಿಂದ ಹೊರಟು ಹೋದ. ಮಗ ಹೋದ ನಂತರವೂ ಚೇರ್ ಮೇಲೆ ಚಿಂತೆಯಿಂದ ತಟಸ್ಥವಾಗಿ ಕುಳಿತಿದ್ದ ರಘುನಾಥ್ ಸಮೀಪ ಅವನ ಅಸಿಸ್ಟೆಂಟ್ ಜಾನಿ ಓಡ್ ಬಂದು, ಸರ್ ಆರ್ ಯು ಓಕೆ ಅಂತ ಕೇಳ್ದ. ರಘುನಾಥ್ ಒಮ್ಮೆ ದೀರ್ಘವಾಗಿ ಉಸಿರು ಬಿಟ್ಟು, ಆ ಮನೆಗೆ ವಿರಾಜ್ ಅವಶ್ಯಕತೆ ತುಂಬಾ ಇದೆ, ಆದರೆ ಅವನು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಭಾರವಾದ ಮನಸ್ಸಲ್ಲಿ ಹೇಳ್ದ. ಬಟ್ ಸರ್, ನೀವು ಲಿಟಲ್ ಮಾಸ್ಟರ್ಗೆ ಎಲ್ಲ ವಿಷಯನೂ ಹೇಳಬೇಕಿತ್ತು. ಹೇಳಿದ್ರೆ ಅವ್ರು ಖಂಡಿತ ಬರ್ತಿದ್ರು ಅಂತ ಜಾನಿ ಹೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು, ನೋ ಜಾನಿ, ನನ್ನ ಉಸಿರು ಇರೋವರೆಗೂ ನಾನು ಫೈಟ್ ಮಾಡ್ತೀನಿ ಅಂತ ರಘುನಾಥ್ ಹೇಳಿದ್ರು. ತನ್ನ ತಂದೆ ಜೊತೆ ಮಾತಾಡಾದ್ಮೇಲೆ ಡೈರೆಕ್ಟ್ ಆಫೀಸ್ಗೆ ಬಂದ ವಿರಾಜ್ ಅವ್ರು ಹೇಳಿದ್ದನ್ನೇ ನೆನೆಸ್ಕೋತಾ ಇದ್ದ. ರಘುನಾಥ್ ಮಾತಾಡ್ತಾ ಇರಬೇಕಾದ್ರೆ ವಿರಾಜ್ ಅವ್ರ ಮುಖನೇ ನೋಟಿಸ್ ಮಾಡ್ತಾ ಇದ್ದ. ಇವತ್ತು ಅಪ್ಪನ ಬಿಹೇವಿಯರಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇತ್ತು. ತನ್ನ ಫ್ಯಾಮಿಲಿ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ ಅಂತ ವಿರಾಜ್ಗೆ ಸ್ಟ್ರಾಂಗ್ ಫೀಲ್ ಆಗ್ತಾ ಇತ್ತು. ಬಟ್ ತನ್ನ ತಾಯಿಗಾಗಿರೋ ಅವಮಾನ ನೆನಪಾಗ್ತಿದ್ದ ಹಾಗೆ ಅವನು ತನ್ನೆಲ್ಲ ಯೋಚನೆಗಳಿಗೂ ಬ್ರೇಕ್ ಹಾಕಿ ಮನಸ್ಸು ಕಲ್ಲು ಮಾಡ್ಕೊಂಡ. ಸಂಜೆ ಆಫೀಸ್ ಮುಗಿಸ್ಕೊಂಡು ಜ್ಯೋತಿ ಟವರಿಂದ ಹೊರಗಡೆ ಬರ್ತಿರುವಾಗ, ವೀರ್, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿ ವರ್ಷ ನಾವು ಈ ಟೈಮಲ್ಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡ್ತೀವಿ. ಸೊ ಇವತ್ತು ನೀನು ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ ಅಂತ ಸುರಭಿ ಕೇಳಿದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಮದುವೆ ಆಗಿ 2 ವರ್ಷ ಆದರೂ ಅವರಿಬ್ಬರೇ ಯಾವುದೇ ಪಾರ್ಟಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಸುರಭಿನೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇರೋದು ನೋಡಿ ವಿರಾಜ್ ಮನಸ್ಸಲ್ಲಿರೋ ಆಸೆ ರೆಕ್ಕೆ ಪೊಕ್ಕ ಕಟ್ಕೊಂಡು ಚಿಟ್ಟೆ ಹಾಗೆ ಹಾರೋಕ್ ಶುರು ಆಯಿತು. ನನ್ನ ಫ್ರೆಂಡ್ಸ್ ಪೈಕಿ ಕೆಲವೊಬ್ರು ತರಲೆಗಳಿದ್ದಾರೆ. ನೀನ್ ನನ್ನ ಜೊತೆ ಬಂದ್ರೆ ನನಗೂ ಸ್ವಲ್ಪ ಧೈರ್ಯ. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.